ಬರ್ತಾ ಇದೆ ವಾಸನೆ ಬರ್ತಾ ಇದೆಯಲ್ಲ, ಬರ್ತಾ ಇದೆಯಾ ಎರಡು ದಿನ ಆದಂಗಿದೆ. ಏನ್ ಮಾಡಂಗಿದ್ರು ಡೈರೆಕ್ಟ್ ಆಗಿ ಮಾಡಿ. ಇವಾಗ ಅದು ಗಾಂಚಲಿ ಇಲ್ಲ, ಏನು ಮಾಡಂಗಿದ್ರು ಡೈರೆಕ್ಟ್ ಆಗಿ ಮಾಡಿ. ಇವೆಲ್ಲ ಇಂಡೈರೆಕ್ಟ್ ಆಗಿ ಆಡೋದು, ಯಾರಿಗೋ ಹೇಳ್ಕೊಟ್ಟು ಮಾಡ್ಸೋದು. ಸಿಂಗಾಪುರದ ಬೀದಿಯಲ್ಲಿ ಅನ್ನ ಸಾಂಬಾರ್, ದುಬೈನಲ್ಲಿ ಮುದ್ದೆ, ದುಬೈಯಲ್ಲಿ ಮುದ್ದೆ, ಆ ಥರ ಎಲ್ಲ ಒಂದು ಕಾನ್ಸೆಪ್ಟ್ ಇದೆ. ಕಾಪಿರೈಟ್ ಇದೆ. ಆಸ್ಟ್ರೇಲಿಯಾದಲ್ಲಿ ಯಾರು ಮಾಡಂಗಿಲ್ಲ. ಆಸ್ಟ್ರೇಲಿಯಾದಲ್ಲಿ ನಾಟಿ ಕೋಳಿ ಸಾರು. ನಾಟಿ ಕೋಳಿ ಸಾರು. ಒಂಚೂರು ಬನ್ರಿ ಚಿಕನ್ ತೊಳ್ಕೊಡ್ರಿ. ನಾನು ಯಾಕೆ ತೊಳಿಬೇಕು, ನೀವು ತೊಳಿರಿ, ನಾನು ಎಚ್ತೀನಿ. ಏನು ತೊಳೆಯಕ್ಕೆ ಬಂದಿರೋದು ನಾನು ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಬಂದು ಎಪಿಸೋಡಲ್ಲಿ ಮೈಕ್ ಹಾಕೊಳ್ಳಿ ಇದ್ರೆ ಮೈಕ್ ನಾನು ಯಾಕೆ ಹಾಕಬೇಕು, ನಮ್ಮ ಪಕ್ಕದಲ್ಲಿ ನಿಂತ್ಕೊತೀನಿ ಅಷ್ಟೇ, ಮೈಕ್ ಹಾಕೊಳ್ಳಲ್ಲ. ಅಯ್ಯೋ ದೇವರೇ, ಏನು ಗೊತ್ತಾ, ಇವ್ರ ಹೆಂಡತಿಗೆ ಈ ಸಲ ನೊಬೆಲ್ ಪ್ರಶಸ್ತಿ ಕೊಡಿಸ್ಬೇಕು ಅಂತ ಇದ್ದೀನಿ. ಬೆಂಕಿ ಸರಸಾಡ್ಕೊಂಡು ಮಾಡ್ತಾ ಇದ್ದಿದ್ದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಯಾರೋ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಕರ್ರಾಗಿರೋರು ರೀಲ್ ಮಾಡಿದ್ರಲ್ಲ, ಮಲ್ಕೊಂಡು ಕುಲ್ಕೊಂಡು ಅಂತ ಗೊತ್ತಾಗಿಲ್ಲ. ಸಡನ್ ಆಗಿ ಫ್ಲಾಶ್ ಆಯ್ತು ಗೊತ್ತಾ ನಿಮ್ಗೆ? ಇದು ಇದಾಗುತ್ತೆ, ಏನಾಗುತ್ತೆ ಅದಾಗತ್ತಲ್ಲ, ಅದಾಗುತ್ತೆ. ಮೊಸರು ಬಜ್ಜಿಯಿಂದ ಚೆನ್ನಾಗಿದೆ ಅಲ್ಲ? ಇಲ್ಲ, ಹಾಯ್ ನಮಸ್ಕಾರ, ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಎಪಿಸೋಡ್ಗೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ, ಹಾಗೂ ನನ್ನ ಜೊತೆಗೆ ಇದ್ದಾರೆ ಅಂಶಿತ್ ಪುತ್ತೂರ್. ಸ್ವಲ್ಪ ಯಾಕೋ ಜಾಸ್ತಿ ಆಗಿದೆ. ಬೆಳಗ್ಗೆಯಿಂದ ಫೋನ್ ಮಾಡಿದ್ದೆ ನಾನು. ಅಂದರೆ ಎಲ್ಲಿ ಶೂಟಿಂಗ್ ಬರಬೇಕಿತ್ತಲ್ಲ, ಶೂಟಿಂಗ್ ಲೊಕೇಶನ್ಗೆ ಬಂದಿದ್ರು ಒಂದು ಅರ್ಧ ಗಂಟೆ ಮುಂಚೆ. ಜೊತೆಯಲ್ಲಿ ರಕ್ಷಿತ್ ಇದ್ರು. ರಕ್ಷಿತಿಗೆ ಫೋನ್ ಮಾಡಿದ್ರೆ ರಕ್ಷಿತ್ ಎತ್ತಿಲ್ಲ. ಆಮೇಲೆ ನಾನು ಮಾಡಿದೆ, ಎಲ್ಲಿ ಕಂಪ್ಲೇಂಟ್ ಪ್ರೋಗ್ರಾಮ್ ಇದು ಮಾಡಿದೆ. ಮಾಡಿ ಯಾಕೆ ನೀ ಫೋನ್ ಎತ್ತಿಲ್ಲ ಅಂತಂದ್ರೆ, ಯಾಕೆ ಮಾಡಿಲ್ಲ ನಿಮಗೆ ಅಂತಂದ್ರೆ, ಮಾಡಬೇಕು ಅನ್ಸಿಲ್ಲ, ನಾನು ಮಾಡಿಲ್ಲ. ಯಾರೋ ವೆಯ್ಟ್ ಮಾಡ್ತಾ ಇದ್ದೆ, ಏನೋ ತಗೊಂಡ್ಬರ್ತಾ ಇದೀನಿ ಅಂತ ಹೇಳಿದ್ರು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಇವ್ರು ಫೋನ್ ಮಾಡಿದ್ರೆ ಟೈಮ್ 4 ಗಂಟೆ. ನೀವೇನಕ್ಕೆ ಫೋನ್ ಮಾಡಿ ಏನ್ ಮಾಡ್ತಾ ಇದ್ದೀರಾ, ಎಲ್ಲಿದ್ದೀರಾ, ಏನಕ್ಕೆ ಕೇಳ್ಬೇಕು ನೀವು? ಯಾಕೆ ಕೇಳ್ಬೇಕು? ಇನ್ನೂ ಸರಿಯಾಗಿಲ್ಲ ನೋಡಿ, ಜಪ ಮಾಡ್ಕೊಂಡು ಮುಂದೆ ಕರೆಕ್ಟ್ ಆಗಿಲ್ಲ, ಹಂಗೆ ಇದ್ದವ್ರು ಸರಿಯಾಗಿ ಕೇಳಿಲ್ಲ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಮಾಡ್ಕೊಡ್ತಾ ಇದೀವಿ ಚಿಕನ್ ಪಲಾವ್. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಎಪಿಸೋಡ್ಗಳನ್ನ ನೋಡಿರ್ತೀರಾ. ಈಗ ಒಂದು ಹೊಸ ಸೆಟಪ್ನಲ್ಲಿ ಇವತ್ತು ಯಾವಾಗಲೂ ಬಿರಿಯಾನಿ ತಿಂದಿರ್ತೀರಾ, ಯೂಶಲಿ ಕೇಳಿರ್ತೀರಾ ಮೈಸೂರು ಕಡೆ ಹೋದಾಗೆಲ್ಲ ಚಿಕನ್ ಪಲಾವ್, ಮಟನ್ ಪಲಾವ್ ಅಂತ ಬೇರೆ ಬೇರೆ ಕಡೆಗಳಲ್ಲಿ ಪಲಾವ್ಗಳ ಹೆಸರಲ್ಲಿ ಬಿರಿಯಾನಿನ ಮಾಡೋದನ್ನು ಕೇಳಿದ್ರೆ, ಹಾಗೆ ನಮ್ಮ ಸ್ಟೈಲ್ನಲ್ಲಿ ಒಂದು ಚಿಕನ್ ಪಲಾವನ್ನ ಇವತ್ತು ನಾನು ಮತ್ತೆ ಅಂಶಿತ್ ನಿಮಗೆ ಮಾಡಿ ತೋರಿಸ್ತಾ ಇದ್ದೀವಿ. ಸೊ ಶುರು ಮಾಡೋಣ ಚಿಕನ್ ಪಲಾವನ್ನ. ಆದರೆ ಅದಕ್ಕಿಂತ ಮುಂಚೆ ಯಾರ್ಯಾರು ಕಿರಿಕೀರ್ತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಒಂದಿಷ್ಟು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡಿ. ಲೆಟ್ಸ್ ಸ್ಟಾರ್ಟ್ ಚಿಕನ್ ಪಲಾವ್. ಅಗ್ನಿದೇವತೆ ನಮಸ್ಕಾರ ಮಕ್ಕಳೇ. ಅಡಿಗೆ ಅಗ್ನಿದೇವತೆ ನೀವೇ ಅಗ್ನಿ. ಈಗ ಸ್ಟವ್ ಹಚ್ಚಿದಾಯ್ತು. ಸೊ ಇದಕ್ಕೆ ಒಂದು ಮನೇಲಾದರೆ ಕುಕ್ಕರಲ್ಲೇ ಮಾಡೋದಲ್ವ ಬಿರಿಯಾನಿನ, ಸೊ ಹಾಗಾಗಿ ಕುಕ್ಕರ್ನಲ್ಲೇ ಮಾಡಿ ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ. ಸೊ ಮೊದಲಿಗೆ ಪಾತ್ರೆ ಒಳಗೆ ಹೋಗಲಿ ಅಡಿಗೆ ಎಣ್ಣೆ. ಇದರಲ್ಲಿ ಬೇಯಿಸ್ಕೊಳ್ಳೋದು, ರುಬ್ಕೊಳ್ಳೋದು, ಕೊಚ್ಕೊಳ್ಳೋದು ಎಲ್ಲ ಆಗಿದೆ. ಕೊಚ್ಕೊಳ್ಳೋ ಕೆಲಸಗಳೆಲ್ಲ ಮುಗಿಸಿದ್ದೀವಿ. ಇನ್ನು ರುಬ್ಕೊಳ್ಳೋದು, ಬೇಯಿಸ್ಕೊಳ್ಳೋದಾಗಬೇಕು. ಹಾಕಿ ಎಣ್ಣೆ ಎಷ್ಟಾಗ್ತೀರಿ ನೀವು ಯೂಶಲಿ? ಒಂದು ಪೆಗ್ ಸಾಕು. ನೆಕ್ಸ್ಟ್ ಓಕೆ, ಎಣ್ಣೆ ಹಾಕಿ ಸ್ವಲ್ಪ ಕುದಿ ಬರಲಿ. ಸೌಟ್ ಗಿಟ್ಟು ಎಲ್ಲ ರೆಡಿ ಇಟ್ತೀವಿ. ಎಲ್ಲಿ ಸೌಟ್, ಎಲ್ಲಿ ಅಂಶೇತ್, ವೇರ್ ಇಸ್ ದ ಸೌಟ್? ಈಗ ಇದರೊಳಗೆ ಹೋಗುತ್ತೆ ಮಸಾಲ ಐಟಮ್ಗಳು. ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಲವಂಗ ಹೋಗುತ್ತಿದೆ. ಬಿರಿಯಾನಿ ಹಾಕಿ ಬಿರಿಯಾನಿ ಎಲೆ, ಏಲಕ್ಕಿ,
ಸೋಂಪು ಎಲ್ಲ ಹಾಕ್ಲಾ? ಹಾಕಿ. ಸಾಕು ಬಿಡಿ. ಇದಿಷ್ಟನ ಈಗ ವಾಸನೆ ಬರ್ತಾ ಇದೆಯಾ? ಸ್ನಾನ ಮಾಡಿದ್ಯಾ? ಬಿರಿಯಾನಿ ವಾಸನೆ ಬರ್ತದೆ. ಸ್ಟಾರ್ಟ್ ಆಗಿಲ್ಲ. ಒಳ್ಳೇದು ಬರೋದೇ ಇಲ್ಲ. ಇಲ್ಲ, ಒಳ್ಳೇದು ಬರಲ್ಲ. ಗಾಂಚಲಿ ಅಂತ ಹೇಳಿದ್ರಲ್ಲ, ತೋರಿಸ್ಬೇಕು ತಾನೆ ಅದನ್ನ. ಅದು ಬರೀ ಗಾಂಚಲಿ ಅಲ್ಲ, ಟೀ ಗಾಂಚಲಿ ಇರ್ತದೆ. ನಿರಿಕಲ್ ಆದ್ರೆ ಫುಲ್ ಹೇಳ್ತಿದ್ವಿ, ಕಿರಿಕಲ್ ಅಲ್ವಾ, ಸ್ವಲ್ಪ ಸೆನ್ಸರ್ ಇದೆ ಇಲ್ಲಿ. ನಿರಿಕಲ್ ಆಗಿದ್ರೆ ಫುಲ್ಲೇ ಹೇಳ್ತಾ ಇದ್ವಿ. ಬರ್ತಾ ಇದೆ ವಾಸನೆ. ವಾಸನೆ ಬರ್ತಾ ಇದೆಯಲ್ಲ? ಬರ್ತಾ ಇದೆಯಾ? ಬರ್ತಾ ಇದೆಯಾ? ಎರಡು ದಿನ ಆದಂಗಿದೆ. ಏನ್ ಮಾಡಂಗಿದ್ರು ಡೈರೆಕ್ಟ್ ಆಗಿ ಮಾಡಿ. ಇವಾಗ ಅದು ಗಾಂಚಲಿ ಇಲ್ಲ, ಏನು ಮಾಡಂಗಿದ್ರು ಡೈರೆಕ್ಟ್ ಆಗಿ ಮಾಡಿ. ಇವೆಲ್ಲ ಇಂಡೈರೆಕ್ಟ್ ಆಗಿ ಆಡೋದು, ಯಾರಿಗೂ ಹೇಳ್ಕೊಟ್ಟು ಮಾಡ್ಸೋದು ಅಲ್ಲ. ಮಾಡಿಸ್ತೀವಿ ನಾವು. ಐಟಮ್ ತರಬೇಕಾದ್ರೆ ಗಾಂಚಲಿ ಐಟಮ್ಗಳನ್ನೇ ತಂದಿಲ್ಲ. ಇವಾಗ ದೀಪಾವಳಿ ನಡೀತಾ ಇದೆಯಲ್ಲ, ಅದಕ್ಕೆ ಒಂದು ಹಾಕಿದ್ದೆ. ಬಾಂಬ್ ಹಾಕಿರ್ತೀರ. ಬಾಂಬ್ ಹಾಕೋದ್ರಲ್ಲಿ ಫೇಮಸ್ ಅಲ್ಲ ನೀವು. ಯೂಶಲಿ ಬಾಂಬ್ಗಳು ಹೆಂಗ್ ಗೊತ್ತಾ, ಹಚ್ಚಿದ್ರೆ ಸುರ್ 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 ಅಂತ ಸಿಡಿಯುತ್ತೆ ಅಂತ ಟೈಮ್ ಗೊತ್ತಿರುತ್ತೆ. ಇದಕ್ಕೆ ಮದ್ದೇ ಇಲ್ಲ, ದುಮ್ ಅಂತ ಹೇಳ್ಬಿಟ್ಟಿರ್ತದೆ ಇಲ್ಲೆಲ್ಲ ಅಡಿಗೆ ತಿಕ್ಕಡಿ ಇಟ್ಟು. ಬಟ್ ಅದಕ್ಕೆ ಆಲ್ರೆಡಿ ನೀವೆಲ್ಲ ಹಚ್ಚಿರ್ತೀರ. ಹಚ್ಚಿದ್ದನ್ನ ಮರ್ತೋಗಿರ್ತೀರ ನೀವು ಎಲ್ಲ ಹಚ್ಚಿದೀನಿ ಅಂತ. ನಿಮ್ಗೆ ಆಮೇಲೆ ತೋರಿಸ್ಬೇಕು, ನೋಡಿ ತೋರಿಸ್ಬೇಕು ಎಲ್ಲ ಹಚ್ಚಿದೀನಿ, ಹೆಂಗ್ ಹಚ್ಚಿದೀನಿ ಅದನ್ನ ಹೇಳ್ಬೇಕು. ಎಲ್ಲ ಹಚ್ಚಿದೆ, ಯಾವಾಗ ಹಚ್ಚಿದೆ ಅಂತ. ಆ ಕಿರುಳಿ ಹಾಕಿ ಕೆಂಪು ಹುರ್ಕೊಳ್ಳೋಣ. ಸೊ ಅದ್ರ ಫುಲ್ ಹಾಕ್ಬಿಡಿ, ಫುಲ್ ಹಾಕ್ಬಿಡಿ. ಕ್ಲೋಸ್ ಅಪ್ ಅಲ್ಲಿ ತಗೊಳ್ರಿ, ನೋಡ್ರಿ ಎಷ್ಟು ಚೆನ್ನಾಗಿ ಹೊಗೆ ಬರ್ತಾ ಇದೆ ಇಲ್ಲಿ. ಮಂಗಳೂರಿಂದ ಕರ್ಕೊಂಬಂದಿರೋದು ಈ ಮನುಷ್ಯನ ಶೂಟಿಂಗ್ ಮಾಡಕ್ಕೆ. ಬಟ್ ಯಾಕೋ ಐಫ ಸಿಕ್ಕಾಬಿಟ್ಟು ನೆನಪಾಗ್ತಾ ಇದ್ದಾರೆ. ಯಾರು ಐಫ? ಮಂಗಳೂರಿನ ಐಫ ಏನೋ ಸ್ನೋಮ್ಯಾನ್ ಐಫ. ಸ್ನೋಮ್ಯಾನ್ ಐಫ ಏನೋ ಸಿಕ್ಕಾಪಟ್ಟೆ ನೆನಪಾಗ್ತಾ ಇದೆ. ನೋಡಿ ಭವ್ಯ ಅವರೇ, ಐಫ ಅಂದ್ರೆ ಇದು ಏನ್ ಗೊತ್ತಾ, ಅವ್ರು ಬಿಗ್ ಬಾಸ್ ಅಲ್ಲಿ ಯಾವಾಗ ನೆನ್ನೆ ಚೆನ್ನಾಗಿ ಮಾಡಿದ್ರಲ್ಲ, ಆ ಭವ್ಯ ಅಲ್ಲ ಹೇಳಿದ್ದು. ಮತ್ತೆ ಅವೇ ಯಾಕೆ ಸುಮ್ಮನೆ ಸೀದೋಗ್ಬಿಡುತ್ತಲ್ಲಿ ಒಳಗಡೆ ಎಲ್ಲ ಆಗದ್ ಬೇಡ. ಗ್ಯಾಪ್ ಅಲ್ಲಿ ನಾವು ಹುರ್ಕತಾ ಇರ್ತೀನಿ. ಇದು ಕೆಂಪಗೆ ಆಗೋದ್ರೊಳಗಡೆ ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಸೇರಿ ಒಂದು ರುಬ್ಬು ಕೊಟ್ಬಿಡಿ ನನಗೆ. ಕೊತ್ತಂಬರಿ ಸೊಪ್ಪು, ಪುದೀನ, 4 ಮೆಣಸಿನ್ಕಾಯಿ, 1 2 3 4 5 ನಾ 1.5 ಇಂಚು ಶುಂಠಿ, 1 ಬೆಳ್ಳುಳ್ಳಿ, ಲೈಟಾಗಿ ನೀರು ಹಾಕಿ ಗಿರ 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 ರುಬ್ಕೊಂಬಿಡಿ. ಹೇಳ್ತೀನಿ, ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು ಆ ಮಿಕ್ಸಿಗೆ ಇಲ್ಲ ಸೆನ್ಸರ್ ಇದೆ ಅಂದ್ರಿ, ಅಷ್ಟು ಬೇಗ ಸಾಕಲ್ವಾ? ದೀಪಕ್ ನೆಕ್ಸ್ಟ್ ಟೊಮ್ಯಾಟೊ ಬರಲ್ಲ. ಬನ್ನಿ 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 ಬನ್ನಿ. ಟೊಮ್ಯಾಟೊ ಹಾಕಿದಾಗ ಅಂತ ಬರುತ್ತಲ್ಲ. ಈಗ ಇದ್ರೊಳಗೆ ಅದೇನೋ ಪಲಾವ್ ಸಂಬಂಧಪಟ್ಟ ಎಲ್ಲ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಪಲಾವ್ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಎಣ್ಣೆ, ಇಷ್ಟು ಐಟಮ್ ಹೋಗಿದೆ. ಅಂದರೆ ನೀವು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಹಾಕ್ಕೊಳ್ಳಿ. ಅಂದರೆ ನಾವೊಂದು 3/4 kg ಅಕ್ಕಿಗೆ ಆಗುವಷ್ಟು ಮಾಡ್ತಾಯಿದ್ದೀವಿ. ಒಂದು ಅರ್ಧ kg ಅಷ್ಟು ಚಿಕನ್ ಇಟ್ಕೊಂಡಿದ್ದೀವಿ ಅಷ್ಟೇ. 3 ಜನಕ್ಕೆ ಎಷ್ಟು ಬೇಕು ಸಣ್ಣ. ಈಗ ಇದರ ಜೊತೆಗೆ ಹಸಿ ಮಸಾಲ ಏನು ರುಬ್ಕೊಂಡಿದ್ವಲ್ಲ ಪೇಸ್ಟ್ ಒಳಗಡೆ ಹೋಗುತ್ತೆ. 5 ಮೆಣಸಿನ್ಕಾಯಿ ಹಾಕಿದ್ರು ಖಾರ ಆದರೆ ಅವ್ರ ಮೇಲೆ ಹೇಳ್ಬೋದು ನಾನೀಗ. ಈಗ ಈ ಹಸಿ ಮಸಾಲೆ ಹಸಿ ವಾಸನೆ ಹೋಗುವ ತನಕ ರುಬ್ಬಿಕೊಳ್ಳುವ. ಸಾಕ ಯಾವ ಬಿಡ್ಲೆ. ಈಗಲೂ ಸ್ವಲ್ಪ ಅರ್ಶಿನ ಹಾಕ್ಬಿಡಿ ಅದಕ್ಕೆ. ಅದ್ರ ಜೊತೆಲಿ ಹಸಿ ವಾಸನೆ ಜೊತೆಲಿ ಅರ್ಶಿನದ್ದು ಟರ್ಮರಿಕ್ ಕ್ವಾಲಿಟಿನೂ ಹೋಗ್ಬಿಡ್ಲಿ. ಹಾಕ್ಲಾ? ಅಷ್ಟು ಅಷ್ಟೇ ಸಾಕು. ಬಂದೇ ಇಲ್ಲ ನೋಡಿ ಅವರು, ಬರಲ್ಲ ಅವ್ರು ದೂರ ಹಾಕಿರೋದು ಹಸಿನ ನೋಡ್ಕೊಳ್ಳಿ. ಮನೆಯಲ್ಲಿ ಬೆಳೆದು ಒಣಗಿಸಿ ಕುಟ್ಟಿ ಪುಡಿ ಮಾಡಿರುವ ಅರಿಶಿಣ ಪುಡಿ. ಅಲ್ಲ, ನೀವು ನಿಮ್ದು ಕಾಫಿ ತೋಟ ಇದೆ ಅಂದ್ರಲ್ಲ, ಅಲ್ಲೆಲ್ಲ ಚಿಕ್ಕಮಂಗ್ಳೂರ್ಗೆ ಹೋಗಿ ನಿಮ್ ಬೀಜ ಕುಟ್ಟಿ ಪುಡಿ ಮಾಡ್ಸ್ಕೊಂಡ್ ಬರ್ಬೇಕಂದ್ರಲ್ಲ, ಮಾಡ್ಸ್ಕೊಂಡ್ ಬಂದಿರೋದು ಅಲ್ಲ? ನಿಮ್ದು ಯಾವ್ದೋ ಬೀಜ ಅಲ್ಲಿ ಚಿಕ್ಕಮಂಗ್ಳೂರು? ನಮ್ದೆಲ್ಲ ಬೀಜ ಕರೆಕ್ಟ್ ಆಗಿದೆ, ಜಾಸ್ತಿ ಇಲ್ಲ. ಕಾಫಿ ಬೀಜ ಸ್ವಲ್ಪ ಮಾಡಿದ್ರ ಹೆಂಗೆ ಅಂತ ತೆಗಿಯೋರು, ಬೀಜ ತೆಗಿಯೋರು ಯಾರು ಇದ್ರೆ ಬನ್ನಿ. ದೊಡ್ಡದಲ್ಲಿ ಕೆಲ್ಸಕ್ಕೆ ಜನ ಇಲ್ಲ. ನೀರ್ ಹಾಕ್ಲಾ? ಸ್ವಲ್ಪ ನೀರು ಹಾಕಬಹುದು. ಇದು ಕೆಟಲ್ ತರನೇ, ಬಿಸಿ ಮಾಡಿದ್ದಲ್ಲ. ನೋಡ್ತಾ ಇರಿ. ಹಾಕಿ 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 ಹಾಕಿ.
ಒಂಚೂರು ಹಸಿ ವಾಸನೆ ಹೋಗುವ ತನಕ ಹುರ್ಕೊಂಡಿದ್ದಾಯ್ತು. ಇವಾಗ ನೀರಿನ ಜೊತೆಲಿ ಬೇಯಿಸುವ ಕಾರ್ಯಕ್ರಮ. ಒಬ್ರು ನಮ್ಮ ಕಡೆಯಿಂದ ಹೋದ್ಮೇಲೆ ಫಸ್ಟ್ ಟೈಮ್ ನಾನ್ ವೆಜ್ ಮಾಡ್ತಾ ಇದ್ದೀವಿ, ಸೆಕೆಂಡ್ ಟೈಮು ಯಾರು? ಹಸಿ ಹಸಿ ತಿನ್ನಿಸ್ತಾ ಇದ್ರಲ್ಲ ಒಬ್ರು. ಹೊಯ್ ಲೇ ಸಸಿ ಸುಖ ಕುಂದಾಪುರ ಬರೀ ಸುಖದಲ್ಲೇ ಇದ್ಬಿಟ್ಟ. ಸುಖದಲ್ಲಿ ಅಂತ ಹೇಳ್ಬಿಟ್ಟು ಹಸಿ ಹಸಿ ಮಾಂಸ ತಿನ್ಸಿದ್ರು. ಸುಖ ಸುಖ ಅಂದ್ಬಿಟ್ಟು ಸುಕೃತ ಬಂದಾಗಲೇ ಬರಲಿಲ್ಲ ಅದು. ಸುಕೃತ ಅದೇ ಬೇಜಾರ ಫೀಲಿಂಗ್ ಆಗ್ಬಿಟ್ಟು. ಅದೇ ಫೀಲಿಂಗ್ ಅಲ್ಲಿ ಆಮೇಲೆ ಬಂದೇ ಇಲ್ಲ ಅವ್ನು. ಬಟ್ ಕರೆಕ್ಟ್ ಹಿಮಾಲಯಕ್ಕೆ ಏನಕ್ಕೆ ಹೋದ್ರಿ ನೀವು? ಹಿಮಾಲಯದಲ್ಲಿ ಅದೇ ನಿಮ್ಮ ಬಾನದ ಇದು ಬತ್ತಲಿಗಿರೋ ಬಾನ ಎಲ್ಲ ತೆಗೆಯೋದಕ್ಕ? ಇಲ್ಲ ಅಂದ್ರೆ ರೆಸಿಪಿ ಅಲ್ಲ, ಹಿಮಾಲಯದಲ್ಲಿ ರೆಸಿಪಿಗೆ ಹೋಗಿದ್ದಲ್ಲ ನಾವು, ಗಿಡಮೂಲಿಕೆಗಳು ಅಂತ ಅಂದ್ರೆ ಯಾವುದು ಹೇರ್ ಆಯಿಲ್? ಹೇರ್ ಆಯಿಲ್ದಲ್ಲ, ಇವಾಗ ಬೇರೆ ಆಯಿಲ್ ಕಂಡು ಹಿಡಿತಾ ಇದ್ವಿ. ಓ ಅದಕ್ಕೆ ಎಕ್ಸ್ಪೆರಿಮೆಂಟ್ ರಕ್ಷಿತ್ ಅವ್ರಿಗೆ ಮಾಡಿ ಕೂದಲಿಗೆನಾ ನಾನು ಬೇರೆ ಯಾವುದಕ್ಕೂ ಕೂದಲೆಲ್ಲ ನಿಮ್ಮೇಲೆ ಫಸ್ಟ್ ಎಕ್ಸ್ಪೆರಿಮೆಂಟ್. ನಮ್ಮದು ಕಿಚನ್ ಒಂದು ಆಸೆ ಇದೆ, ಫಾರಿನ್ ಹೋಗ್ಬಿಟ್ಟು ಅಡುಗೆ ಮಾಡಬೇಕು ಅಂತ. ಯಾರಾದ್ರು ಸ್ಪಾನ್ಸರ್ ಇದ್ರೆ ಹೇಳಿ. ಫಾರಿನಲ್ಲಿ ಹೋಗ್ಬಿಟ್ಟು ಏನು ಅಡುಗೆ ಮಾಡೋದು ಫಾರಿನಲ್ಲಿ? ಅಲ್ಲಿ ಏನು ಬೇಕು ಅಲ್ಲಿಗೆ ತಕ್ಕಂಥ ಅಡುಗೆ. ಅಲ್ಲೋಗ್ಬಿಟ್ಟು ಅನ್ನ ಸಾಂಬಾರು ಮಾಡ್ತೀವಿ. ಸಿಂಗಾಪುರದ ಬೀದಿಯಲ್ಲಿ ಅನ್ನ ಸಾಂಬಾರು, ಮುದ್ದೆ. ದುಬೈಯಲ್ಲಿ ಮುದ್ದೆ, ಆ ಥರ ಎಲ್ಲ ಒಂದು ಕಾನ್ಸೆಪ್ಟ್ ಇದೆ. ಕಾಪಿ ರೈಟ್ ಇದೆ. ಆಸ್ಟ್ರೇಲಿಯಾದಲ್ಲಿ ಯಾರು ಮಾಡಂಗಿಲ್ಲ. ಆಸ್ಟ್ರೇಲಿಯಾದಲ್ಲಿ ನಾಟಿ ಕೋಳಿ ಸಾರು. ನಾಟಿ ಕೋಳಿ ಸಾರು ಇದೆ. ಬೆಂಕಿ ಬಿಸಿದೆ ನೋಡಿ. ಇದು ನಿಮ್ಗೇನಾದ್ರು ಆಗ್ತಾ ಇದೆಯಾ ನೋಡೋಣ. ನೋಡಿ ಕುದೀತಾ ಇದೆ. ನನ್ನ ಕೋಪ ಇಷ್ಟಿದೆ, ಹಂಗೆ ಕುದೀತಾ ಇದೆ. ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದೆ. ಅಷ್ಟಿಲ್ಲ ಅದೇ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದೆ. ಈ ನಗು ಎಪಿಸೋಡ್ಗೆ ಮಾತ್ರ ಅಲ್ಲ, ಅದೇ ಇದು. ಅದು ಕುದ್ರೆ ನಮ್ಗೆ ಗೊತ್ತಾಗ್ತಿದೆ ಅದಕ್ಕೆ ಬೆಂಕಿ ಹಚ್ಚಿದೀನಿ, ಅದಕ್ಕೆ ಕುದೀತಾ ಇದೆ. ಯಾಕಂದ್ರೆ ಇದು 4 ಜನ ಮುಂದೆ ಇದಾರಲ್ಲ, ಅದು ಗೊತ್ತಾಗ್ತದೆ ನೀವು ಬೆಂಕಿ ಹಚ್ಚಿದಾರೆ ಅಂತ. ಇಲ್ಲ ಅಂದ್ರೆ ನೀವು ಬೆಂಕಿ ಹಚ್ಚಿಬಿಟ್ಟು ಅಲ್ಲೋಗ್ಬಿಟ್ಟು ಕೂತ್ಕೊಂತಾ ಇದ್ರಿ. ಯಾವ ಹಚ್ಚಿದ್ದು ಬೆಂಕಿ? ಒಂದೇ ರೂಮಲ್ಲಿ 23 ದಿನ ಇದ್ರು 24ನೇ ದಿನ ಗ್ಯಾಸ್ ಖಾಲಿ ಆದ್ಮೇಲೆ ಯಾವ ಹಚ್ಚಿದ ಬೆಂಕಿ ಅಂತ ಕೇಳ್ತಾರೆ. ಇವಾಗ ನೋಡಿ ಕುದೀತಾ ಇದೆ ಹೆಂಗೆ. ಇದು ನಿಮ್ಮ ತರನೇ ಕುದೀತಾ ಇದೆ. ಕುದೀತಾ ಇದ್ದಂಗೆ ಮಸಾಲೆ ಪೌಡ್ರ್ಗಳನ್ನೆಲ್ಲ ಹಾಕೊಂಡ್ಬಿಡೋಣ. ಈಗ ಇದು ಧನಿಯಾ ಪುಡಿ 1 ಸ್ಪೂನ್ ಅಷ್ಟು ಹಾಕಿ, 1 ಸ್ಪೂನ್ ಹಾಕಿ, ಅದು ಅಷ್ಟೇ ಹಾಕಿ. ಮತ್ತೆ ಆಯಿತಾ. ಖಾರದ ಪುಡಿ ಒಂದು 3/4 ಸ್ಪೂನ್ ಹಾಕಿ, ಯಾಕಂದರೆ ಮೆಣಸಿನ್ಕಾಯಿ ಸಾಕು. ಪೆಪ್ಪರು ಉರಿ ಖಾರಕ್ಕೆ ಒಂಚೂರು, ಅಷ್ಟೇ ಆಯಿತಾ. ಚಿಕನ್ ಮಸಾಲ ವೆಜ್ಜು ನೆನ್ಪಿಟ್ಕೊಳ್ಳಿ. ಅದು ಫೋಟೋ ಮಾತ್ರ ಚಿಕನ್ ಇರುತ್ತೆ. ಅದು ನಿರಂಜನ್ ಹೆಂಡತಿ ಮಾತ್ರ ಅದನ್ನು ಹಾಕಲ್ಲ ಮನೇಲಿ, ಯಾಕಂದರೆ ಚಿಕನ್ ಫೋಟೋ ಇರುತ್ತೆ ಅಂತ. ಈಗ ಹಾಕಿ ಇನ್ನೊಂದು ಸ್ಪೂನ್ ಹಾಕಿ, 2 ಇನ್ನೊಂದು ಸ್ಪೂನ್ ಹಾಕಿ, 2 ಅಲ್ಲ ಅದು, ಅಷ್ಟು ಹಾಕಿ. ಇನ್ನೊಂದು ಸ್ವಲ್ಪ ಹಾಕಿದೆ ಅದೇನಾಗಲ್ಲ, ಒಳ್ಳೆ ಘಮ ಬರುತ್ತೆ. ಸಾಕು. ಇಷ್ಟಾಗಿ ಎಲ್ಲ ಮಸಾಲೆಗಳು ಉಪ್ಪು ಹಾಕ್ಬಿಡಿ. ಉಪ್ಪು ಎಷ್ಟು ಹಾಕ್ಲಿ? 1 ಮುಷ್ಟಿ ಕುಡಿ. ಉಪ್ಪು ಬೇಕಾದ್ರೆ ಆಮೇಲೆ ಹಾಕೊಳ್ಳೋಣ, ಸೈಡ್ ಇಟ್ಕೊಳ್ಳೋಣ. ಆಮೇಲೆ ಅದಕ್ಕೆ ಮತ್ತೆ ಅದನ್ನು ಉಪ್ಪು ತೆಗಿಯೋ ಕಾರ್ಯಕ್ರಮ ಬರುತ್ತೆ. ಮೊಸರು ಹಾಕಬೇಕು ಫಸ್ಟ್. ಬಿಸಿ ನೀರು. ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಬಿಸಿ ಇದಕ್ಕೆ ಮೊಸರು ಹಾಕ್ಬಾರ್ದು ಅಂತ. ಹಾಕ್ತಾರೆ, ಅದೇನು ತೊಂದರೆ ಇಲ್ಲ. ಅದು ಹುಳಿ ಬರಲಿ ಅಂತಾನೆ ಬಿಸಿಗೆ ಹಾಕೋದು. ಅವಾಗ ಅನ್ನ ಹುಡಿ ಆಗುತ್ತೆ ಅಂತ ಅಷ್ಟೇ. ಹಾಲು ಹಾಕ್ಬಾರ್ದು. ಇದಕ್ಕೆ ಯಾರು ಹಾಲು ಹಾಕಕ್ಕಾಗುತ್ತಾ? ಆಲ್ಕೋಹಾಲ್ ಹಾಕ್ಬೇಕಾದ್ರೂ ಮಾಡ್ತಾರೆ, ಮೊಸರು ನೋಡಿದ್ದೀನಿ. ಮೊಸರು ಹಾಕಿ ಒಂದು 20% ಹಾಕಿ, ಉಳಿದಿದ್ದನ್ನು ಮೊಸರು ಬಜ್ಜಿ ಮಾಡ್ಕೊಳ್ಳೋಣ. ಸಾಕು. ಬರೀ ಸಿಡಿಸದೆ. ಖಾರ ಕಿತ್ಕೊಳ್ಳೋ ಎಲ್ಲ ಚಾನ್ಸಸ್ ಕಾಣ್ತಾ ಇದೆ ನನಗೆ. ಖಾರ ಆ ಚಿಕನ್ ಇನ್ನು ಹಾಕೇ ಇಲ್ಲ ಅಲ್ಲ. ಈಗ ಆಲ್ರೆಡಿ ಬಿಸಿ ಮಾಡ್ಕೊಂಡಿದ್ದೀನಿ ನೀರನ್ನ. 3/4 kg ಅಕ್ಕಿಗೆ 1.5 ಲೀಟ್ರಷ್ಟು 1.25 ಲೀಟ್ರಷ್ಟು ನೀರು ಬೇಕಾಗುತ್ತೆ. ಈಗ ಚಿಕನ್ ಹೋಗಲಿ ಒಳಗೆ ಅರಿಶಿಣ ಪುಡಿ ಹಾಕಿ ತೊಳೆದಿರುವ ಫ್ರೆಶ್ ಚಿಕನ್ ಹಾಕಿ ಬಾಳ್ಲೆ ಮಜವಾಗಿ ಬರುತ್ತೆ. ಇದಿಷ್ಟು 20% 30% ನಿಮ್ದು ಪರ್ಸೆಂಟೇಜ್ ಎಲ್ಲ ಕೇಳೇ ಇಲ್ಲ ಇದರಲ್ಲಿ. ಅಂದ್ರೆ ಎಷ್ಟು ಕುದಿಬೇಕು ಅಂತ? 20% 20% ಕುದಿಬೇಕು. ಯಾಕಂದ್ರೆ ವ್ಯೂವರ್ಸ್ ನೋಡ್ತಾ ಇರ್ತಾರೆ, ಅಣ್ಣ 20% ಹೇಳಿಲ್ಲ 50% ಯಾಕಣ್ಣ ಗ್ರಾಫಿಕ್ಸ್ ಅಲ್ಲಿ 10-20% ಹಾಕಬೇಕಲ್ವ. ನಾವು ಒಂದು ಜಾಗ ನೋಡ್ಕೊಂಡಿದ್ದೀವಿ. ಜಾಗದಲ್ಲಿ ಇನ್ಮೇಲೆ ವಾರ ಕುಕಿಂಗ್ ಎಪಿಸೋಡ್ ಹಾಕೋದೆ. ಇದು ರೆಸಿಪಿಗಳನ್ನ ಹಾಕಿ
ಮಾಡೋದೆ ಏನು ಅಡಿಗೆ. ಬರೀ ಹಾಕೋದು ಮಾಡೋದು ನಮ್ದು ಅದೇ ಕೆಲಸ ಅಲ್ವಾ? ಉಪ್ಪು ಹಾಕು, ಅಕ್ಕಿ ಹಾಕು, ಚಿಕನ್ ಹಾಕು, ಎಣ್ಣೆ ಹಾಕು, ಟೊಮೆಟೊ ಹಾಕು, ಈರುಳ್ಳಿ ಹಾಕು. ಎಷ್ಟಿತ್ತು ಅಂದರೆ ಒಂಚೂರು ಬನ್ನಿರಿ ಚಿಕನ್ ತೊಳ್ಕೊಡ್ರಿ, ನಾನು ಯಾಕೆ ತೊಳಿಬೇಕು, ನೀವು ತೊಳಿರಿ, ನಾನು ಹೆಚ್ಚ್ತೀನಿ. ಏನು ತೊಳೆಯಕ್ಕೆ ಬಂದಿರೋದು ನಾನು ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಬಂದು ಎಪಿಸೋಡಲ್ಲಿ ಮೈಕ್ ಹಾಕೊಳ್ಳಿ ಅಂದರೆ ಮೈಕ್ ಹಾಕಿ ನಾನು ಯಾಕೆ ಹಾಕಬೇಕು, ನಮ್ಮ ಪಕ್ಕದಲ್ಲಿ ನಿಂತ್ಕೊತೀನಿ ಅಷ್ಟೇ, ಮೈಕ್ ಹಾಕೊಳ್ಳಲ್ಲ. ಅಯ್ಯೋ ದೇವರೇ, ಏನು ಗೊತ್ತಾ, ಇವ್ರ ಹೆಂಡತಿಗೆ ಈ ಸಲ ನೊಬೆಲ್ ಪ್ರಶಸ್ತಿ ಕೊಡಿಸ್ಬೇಕು ಅಂತ ಇದ್ದೀನಿ. ಎಷ್ಟು 12 ವರ್ಷ ಸಂಸಾರ ಮಾಡಿರ್ತಾರೆ ಹೇಳ್ತಾರೆ, ಆಡಿಯನ್ಸಿಗೆ ರೀಚ್ ಮಾಡ್ತಾ ಇದ್ದೀನಿ. 12 ವರ್ಷ ಆಡಿಯನ್ಸಿಗೆ ಹೇಳ್ತಾ ಇಲ್ಲ, ಅವ್ರಿಗೆ ಮದುವೆ ಆಗಿದೆ 12 ವರ್ಷ ಆಗಿದೆ. ನೀವು ಫೀಮೇಲ್ ಆಡಿಯನ್ಸ್. ಖುಷಿನಾ? ಭಾಳ ಖುಷಿ. ಸಂಭ್ರಮ ಸಂಭ್ರಮ. ಚಿಕನ್ 37% ಬಿದ್ದಿದೆ, 37.33% ಬಿದ್ದಿದೆ. ಇವಾಗ ಅಕ್ಕಿ ಹಾಕ್ತಾ ಇದೀವಿ ನೋಡಿ, ಅಂದರೆ ನೆನೆಸಿಟ್ಟಿರೋ ಅಕ್ಕಿ ಸ್ವಲ್ಪ ಒಂದು 10-15 ನಿಮಿಷ ಆಗಿದೆ. ತೊಳೆದು ನೆನೆಸಿಟ್ಟಿರುವ ಅಕ್ಕಿ ಒಂದು 3/4 kg ಅಷ್ಟು ಹಾಕಿದ್ವಿ. ಇನ್ನು 99% ಚಿಕನ್ ಬೇಯೋ ತನಕ ಕಾಯಬೇಕು. ಕಮ್ಮಿ ಆಯಿತು, 37.3 ಆಯಿತು, 2 ಆಯಿತು. ಇದು ಅಕ್ಕಿ ಬಿತ್ತಲ್ಲ ಅದಕ್ಕೆ ಸ್ವಲ್ಪ ಕಮ್ಮಿ ಆಯಿತು. ಸ್ವಲ್ಪ ಅವಾಗ ಕಮ್ಮಿ ಆಗ್ತಾ ಇರುತ್ತೆ, ಕೂಲ್ ಮಾಡಬೇಕಾಗಿತ್ತು. ನೋಡ್ಕೊಳ್ಳಿ, 37% 3% ಬಂದಾಗ ಹಾಕ್ಬೇಕು. ತಪ್ಪಿ 38 ಆದ್ರೆ ಆಗಲ್ಲ. ಅಂದರೆ ಬರುತ್ತೆ, ಈ ಟೇಸ್ಟ್ ಬರಲ್ಲ. ಒಂಚೂರು ಉಪ್ಪು ಹಾಕ್ಬೋದು ಹಾಕಿ, ಆ ಕೆಲಸ ನಾವು ಮಾಡೋದು. ಉಪ್ಪು ಹಾಕಿ, ಉಪ್ಪು ಈಗ ಅಂತಿಮ ಕುದಿ. ಇದು ಒಂದು 70% 75% ಬಂದಾಗ 63 ಇದೆ ಅಲ್ಲ, 66 ಇದೆಯಲ್ಲ, 37 ಆಯ್ತು ಅಂದರೆ 69 ಬಿಟ್ಟು ನೀವು ಆ ಕಡೆ ಬರಲ್ಲ. ನಾವು 70 ಮೇಲಿದ್ದೀವಿ, ಅರ್ಥ ಆಯ್ತಾ? 70-75% ಆದಾಗ ಇದು ಕುದಿ ಬರುತ್ತಲ್ಲ, ಅವಾಗ ಒಂದು ವಿಷಲ್ ಹಾಕ್ಬಿಟ್ರೆ ಓಕೆ, ಐಟಮ್ ರೆಡಿ. ಅಲ್ಲಿ ತನಕ ಸ್ವಲ್ಪ ಕುದಿ ಬರಲಿ, ಕುದಿ ಬಂದು ಒಂದು ಸ್ವಲ್ಪ ಬೇಯಲಿ. ಚೆನ್ನಾಗಿ ಬರುತ್ತಲ್ಲ? ಸೂಪರ್ ಬರುತ್ತೆ. ಯಾಕೆ ಹೇಳಿ? ಶಶಿ ಇಲ್ಲ ಅಲ್ಲ, ಗಿಡಮೂಲಿಕೆ ಹಂಗಿದೆಯಾ? ಹಿಮಾಲಯ ಆ ಥರದ್ದು ಏನಾದ್ರು ನಮಗೇನಾದ್ರು ಸಿಗುತ್ತಾ? ಸಿಗುತ್ತೆ, ಅಲ್ಲೇ ಕಿತ್ತಲ್ಲೇ ಹಾಕ್ಬೇಕದು ತಲೆ ಮೇಲೆ. ಅಲ್ಲೇ ಕಿತ್ತಲ್ಲೇ ಹಾಕ್ಬೇಕಂದ್ರೆ ತಲೆ ಮೇಲೆ ಎಲ್ಲಿಂದ ಕಿತ್ತು? ನೋಡಿ, ನೀವು ಡಬಲ್ ಮೀನಿಂಗ್ ಮಾತಾಡಿದ್ರೆ ನಾನು ಬರೋದೇ ಇಲ್ಲ ಎಪಿಸೋಡ್ಗೆ. ಸರಿ, ಓಕೆ, ತೆಗೆದುಬಿಟ್ಟು ಡಬಲ್ ಮೀನಿಂಗ್ ಮಾತಾಡ್ತೀನಿ, ಬೇಡ. ಸ್ವಲ್ಪ ದಿನ ನಾನೇ ಇರಲ್ಲ ಎಪಿಸೋಡಲ್ಲಿ, ಕಿರಿಕಿರ್ತಿ ಅವ್ರಿಲ್ಲ ಆತು, ಹಾಗಾಗಿ ನಾನೇ ಮಾಡ್ತಾ ಇದ್ದೀನಿ. ಅದೇ ಸ್ವಲ್ಪ ಕೊಟ್ಬಿಟ್ಟು ಲಾಸ್ಟಿಗೆ ಕಿರಿಕಿರ್ತಿ ಹೆಸರು ತೆಗೆದುಬಿಟ್ಟು ಅಲ್ಲೇ ಹಂಚಿಟ್ಬಿಟ್ಟು, ಹಾಯ್ ಹಲೋ ನಮಸ್ಕಾರ, ಇವರು ನಿಮ್ಮ ಕಿರಿಕೀರ್ತಿ ಫೋಟೋ ಆರಾಮ ಹಾಕ್ಬಿಟ್ಟು. ಡೆಡಿಕೇಶನ್, ಸೌಂಡ್ಗೋಸ್ಕರ, ವೀಕ್ಷಕರಿಗೋಸ್ಕರ ಡೆಡಿಕೇಶನ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬೆಂಕಿ ಸರಸಾಡ್ಕೊಂಡು ಮಾಡ್ತಾ ಇದ್ದೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಕಮ್ಮಿ ಉಪ್ಪು, ಕಮ್ಮಿ ಉಂಟು, ಬಟ್ ಯಾವೊಂದು ಕಮ್ಮಿ ಇದೆ ಅಂತ. ಕಮ್ಮಿ ಉಂಟು, ಬಟ್ ಯಾರು ಸಾಕು ಉಪ್ಪು ಸಾಕು, ಕರೆಕ್ಟಾಗಿದೆ. 70% ಆಗಿದೆ, 69 ಅಲ್ಲ. ಈಗ ಇದನ್ನ ಮುಚ್ಚಿಬಿಟ್ಟು ಒಂದು ವಿಷಲ್ ಹಾಕ್ಸಿದ್ರೆ ಇದೆಯಲ್ಲ ರೆಡಿ. ಒಂದೇ ವಿಸಿಲ್ ಸಾಕಾ ಅನ್ಸುತ್ತೆ? 2 ವಿಷಲ್ ಜಾಸ್ತಿ ಆಗುತ್ತೆ. 2 ವಿಸಿಲ್ ಜಾಸ್ತಿ ಆಗ್ಬಿಡುತ್ತೆ. ಹೌದು, ಒಂದು ವಿಷಲ್ ಹಾಕಿ ಫುಲ್ ಪ್ರೆಷರ್ ಇಳಿಯೋ ತನಕ ಬಿಟ್ಬಿಡೋಣ ಅಷ್ಟೇ. ಎಸ್, ವಿಸಿಲ್ ಹೋಗೋ ಸೌಂಡ್ ಬರಬೇಕಲ್ಲ ಅಂತ. ಮಿಕ್ಕಿರೋ ಟೊಮೆಟೊನ ಇದಕ್ಕೆ ಹಾಕ್ಕೊತಾ ಇದ್ದೀವಿ. ಯಾವುದಕ್ಕೆ? ಇದಕ್ಕೆ, ಇದರಿಂದ ಅದಕ್ಕೆ ಹಾಕ್ಕೊಂಡು ಅದರಿಂದ ಇದು ಮಾಡ್ಕೊಂಡು ತಿನ್ನಬೇಕು. ಅಲ್ಲ, ನಾವು ಬಿರಿಯಾನಿ ಮಾಡಿದ್ದಕ್ಕಿಲ್ಲ, ಮೊಸರು ಬಜ್ಜಿಗೆ ಇಷ್ಟು ಬೇಕು. ಹಾಡುವೆ ಹೊಸ ಸಾಂಗ್ ಕೇಳಿದ್ರಾ? ಮಾಯಾವಿ ಸೂಪರ್ ಆಗಿದೆ. ಯಾರೋ ಒಬ್ರು ಸಂಜಿತ್ ಇನ್ಸ್ಟಾಗ್ರಾಮಲ್ಲಿ ಕರ್ರಾಗಿರೋರು ರೀಲ್ ಮಾಡಿದ್ರಲ್ಲ, ಮಲ್ಕೊಂಡು ಕುಲ್ಕೊಂಡು ಮಾಡ್ಕೊಂಡು ಅಂತ ಗೊತ್ತಾಗಿಲ್ಲ. ಸಡನ್ನಾಗಿ ಫ್ಲಾಶ್ ಆಗಿದೆ. ಗೊತ್ತಾ ನಿಮ್ಗೆ? ಇದು ಇದಾಗುತ್ತೆ, ಏನಾಗುತ್ತೆ ಅದಾಗತ್ತಲ್ಲ, ಅದಾಗುತ್ತೆ. ಯಾವ್ದು ಹೇಳಿ? ಕರ್ರಗೆ ಅಂತ ಹೇಳಿದೆ. ನೀವು ಬ್ರೌನಿ ಅಲ್ವಾ? ನೀವು ಬ್ರೌನಿ ಅಲ್ಲ, ಇದನ್ನ ಹಾಕೊಂಡ್ಬಿಡ್ತೀರ ಅನ್ಸುತ್ತೆ. ಒಂದು ದಿವಸ ಹುರ್ಕೊಂಡು ನನ್ನ ಮಗನಿಗೆ ಇದನ್ನೇ ಮಾಡ್ತೀನಿ, ಯಾರು ಹಾಕಿದ್ರು ಅಂತ ಗೊತ್ತಾಗ್ಬಾರ್ದು, ಹಾಕ್ಬಿಡ್ಬೇಕು ಅಂತ ಹಾಕ್ಬಿಡ್ತೀರಿ ಅನ್ಸುತ್ತಲ್ಲ.
ಅಲ್ಲಿಗೆ ಬಂದ್ರಿ. ಸರಿ, ಓಕೆ, ಇರಲಿ ಬಿಡಿ. ಸ್ಪೂನ್ ಕೊಡಿ. ಇದನ್ನ ಹಾಕ್ಲಾ? ಚಿಕನ್ ಮಸಾಲೆ ಇರುತ್ತೆ. ಹಾ ಹಾ ನೋಡಿ ನೋಡಿ, ತೋರಿಸ್ರಿ ಇಲ್ಲಿ ಬನ್ನಿರಿ. ಆ ಕಡೆಯಿಂದ ಅದು ರೆಡಿ ಇದೆ, ಈ ಕಡೆಯಿಂದ ಇದು ರೆಡಿ ಇದೆ. ನೋಡ ಎಂತ ಚಂದ. ಪೀಸ್ 99.99% ಬಿದ್ದಿದೆ. 1% ಬಾಯೊಳಗೆ ಬೇಕು. ಹೌದು. ಅದಕ್ಕೆ ಮೊಸರು ಬಜ್ಜಿಯನ್ನು ಹಾಕಿಕೊಂಡು ಬಾರಿಸುವ ಕಾರ್ಯಕ್ರಮ ಕಿರಿಕಿರಿತಿ ಅವರಿಂದ. ನಿಮ್ಮಿಂದ. ಈಗ ಹೇಳ್ತಾ ನೋಡಿ, ಮೊಸರು ಬಜ್ಜಿಯಿಂದನೇ ಸಾಕಷ್ಟು ಟೇಸ್ಟ್ ಬಂದಿದೆ ಬಿರಿಯಾನಿ. ಇಂದು ಮೊದಲ ರಿಪೋರ್ಟ್. ತಿನ್ನಿ ಮೊಸರು ಬಜ್ಜಿಯಿಂದ ಚೆನ್ನಾಗಿದೆ ಅಲ್ಲ? ಇಲ್ಲ, ನಿಮ್ಗೊಂಚೂರು ಬೇಕಾಗ್ಬೋದು. ಫಸ್ಟೇ ನಮಗೆ ಬಿ ಪಿ ಮೇಲೆ ಇರುತ್ತೆ, ತಲೆ ಮೇಲೆ. ಅದೇ ಸಾಕಿಷ್ಟೇ ಉಪ್ಪು. ನೀವು ವೆನಿಗರ್ ಕೊಡಿಸ್ಬೇಕಷ್ಟೇ ನಿಮಗೆ. ಹಾಂ, ಕರೆಕ್ಟಲ್ಲ? ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ನೀರು ಸ್ವಲ್ಪ ನೋಡ್ಕೊಳ್ಳಿ. ಹೌದು, ಯಾಕಂದರೆ ನಾವು ಕಮ್ಮಿ ಆಗ್ತಿದ್ದಂಗೆ ಬಿಸಿನೀರನ್ನ ಮಿಕ್ಸ್ ಮಾಡ್ಕೊಂಡು ಹೋಗ್ತೀವಿ. ತಣ್ಣೀರನ್ನ ಹಾಕ್ಬೇಡಿ, ಅವಾಗ ಅಕ್ಕಿ ನುಚ್ಚು ಅಂದರೆ ಕುಕ್ಕರ್ ಕೈ ಕೊಟ್ಟರು ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಕುಕ್ಕರ್ ವಿಜಲೇ ತೊಳಿಲಿಲ್ಲ. ಹೌದು. ಆಮೇಲೆ ಆದರೂ ನೀಟಾಗಿ ಅದನ್ನು ನೀರು ಬೆರೆಸ್ಕೊಂಡು ಸೂಪರಾಗಿ ಅದ್ಭುತವಾಗಿ ತನಕ ಮಾಡಿ ತಂದಿದ್ದೀವಿ. ಸೊ ರೆಸಿಪಿ ಟ್ರೈ ಮಾಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ಒಂದು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಜನರಿಗೆ ತಲುಪಿಸಿ. ನಾವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲೂ ಇದ್ದೀವಿ, ಕಿರಿಕೀರ್ತಿ ಅಂತ ಪೇಜು. ದಯವಿಟ್ಟು ಅಲ್ಲಿ ನಮ್ಮನ್ನು ನೋಡಿ ಅಂಶಿತ್ ಪುತ್ರ ಅಂತಾನು ಇನ್ಸ್ಟಾಗ್ರಾಮಲ್ಲಿ ಇದೆ. ದಯವಿಟ್ಟು ಅದನ್ನು ಹೋಗಿ ಚಿಕನ್ ಪೀಸ್ ಒಂದು ತಿಂದ್ಬಿಟ್ಟು ನೋಡ್ತೀನಿ. ನೋಡಿ, 69+31. 30.9 ಆಯ್ತು. ಇನ್ನೊಂದು ಪಾಯಿಂಟ್ ಬಾಯಲ್ಲಿ ಬೇರೆ ಹೊಟ್ಟೆಲಿ ಬೇಯ್ತವ್ರದ್ದು. ನೋಡ್ತಾ ಇರಿ ಕಿರಿಕಿರಿ ಯೂಟ್ಯೂಬ್ ಚಾನಲ್. ಶೇರ್ ಮಾಡಿ, ಲೈಕ್ ಮಾಡಿ, ಒಂದಿಷ್ಟು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡಿ. ಹಾಗೆ ಸೇಮ್ ಟೈಮ್ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ದಯವಿಟ್ಟು ಮಾಡಿ ಅಂತ ಹೇಳ್ತಾ, ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀವಿ. ಮತ್ತೊಂದು ಬ್ಲಾಗ್ ಜೊತೆಗೆ ಅಥವಾ ಕಿಚನ್ ಎಪಿಸೋಡ್ನಲ್ಲಿ ನಾನು ಮತ್ತೆ ಅಂಶಿತ್ ಭೇಟಿ ಆಗ್ತೀವಿ. ನೋಡ್ತಾ ಇರಿ, ಮತ್ತೆ ಸಿಗೋಣ.